ಹೇಳಿಸಿ ರಾಜ್ಯ ಸರ್ಕಾರದಿಂದ ಅವರಿಗೆ ಫೋನ್ ಮಾಡಿ ಹೇಳಿಸಿ, ಸೆಂಟ್ರಲ್ ಅವರು ಗವರ್ನರ್ ಅವರಿಗೆ ಹೇಳಿಸಿ, ನೀವು ಅದನ್ನು ಮಸ್ಟ್ ಆ್ಯಂಡ್ ಶುಡ್ ಮಾಡಿ, ಅದು ನಿಮ್ಮ ಹೆಸರಲ್ಲಿ ನಿಂತೋಗ್ಬಿಡಿ, ಇಂಥ ಅವರು ಇಂಥ ಟೈಮಲ್ಲಿ ಹೀಗೆ ಕೇಳಿದ್ರು ಅನ್ನೋದನ್ನು ನೀವು ನಿಮ್ಮ ಒಂದು ಲೆಟ್ರೇಟ್ ಮೇಲೆ ನಿಮ್ಮ ಕಾಲೇಜಿಗೆ ಒಂದು ತಗೊಂಡೋಗಿ ಕ್ಲೀನಾಗಿ ಯಾವಾಗ ಅದು ಡೇಟ್ ಆಗೋಯಿತು, ಎಕ್ಸಾಮ್ಸ್ ಆಯಿತು, ಇದು ಯಾವಾಗ ಸ್ಟಾರ್ಟ್ ಆಯಿತು, ಈ ಡಿಫರೆನ್ಸಲ್ಲಿ ಅವ್ರು ಏನು ಮಾಡಬೇಕು, ರಿಸಲ್ಟ್ ಯಾವಾಗ ಬರಬೇಕು, ಇದನ್ನು ಎಕ್ಸ್ಪ್ಲೇನ್ ಮಾಡಿಕೊಂಡು ಅದನ್ನು ಮಾಡಿ. ಇದೇ ರೀತಿಯಾಗಿ ನಾವು ಎಲ್ಲ ವಿಶ್ವವಿದ್ಯಾಲಯಗಳಿಗೂ ಏಕರೂಪ ವೇಳಾಪಟ್ಟಿಯನ್ನು ನೀವು ಜಾರಿ ಮಾಡಬೇಕು ಅಂತ ಎಲ್ಲ ವಿಶ್ವವಿದ್ಯಾಲಯಗಳಿಗೆ ಮನವಿ ಮಾಡಿದ್ದೀವಿ. ಸೊ ಅವರು ಮಾಡ್ತೀವಿ ಅಂತಾರೆ, ಆದರೆ ಸಮಯವನ್ನು ಜಾಸ್ತಿ ತಗೊಳ್ತಾರೆ. ಅದೇ ರೀತಿಯಾಗಿ ಎಷ್ಟೋ ವಿಶ್ವವಿದ್ಯಾಲಯಗಳಿಗೆ VC-ಗಳನ್ನ ನೇಮಕ ಮಾಡಿದೆ ರಾಜ್ಯ ಸರ್ಕಾರ. ಕಳೆದ 6-7 ತಿಂಗಳಿಂದ ರಾಣಿ ಚೆನ್ನಮ್ಮ ಅಂತ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳೇ VC-ಗಳನ್ನ ನೇಮಕ ಮಾಡಿಲ್ಲ. ಸೊ VC-ಗಳ ನೇಮಕ ಮಾಡಕ್ಕೆ ಹೋದ ಅಲ್ಲಿ ಆಗಿರುವಂತಹ ಕೊರತೆಯಿಂದ ಇವತ್ತು ವೇಳಾಪಟ್ಟಿಯನ್ನು ಅವರು ಸರಿಯಾಗಿ ಮಾಡೋಕ್ಕಾಗ್ತಿಲ್ಲ. ಅವೆಲ್ಲ ಗವರ್ನರ್ಗೆ ಸೇರಿದ್ದೆ, ಅದು VC-ಗಳದೆಲ್ಲ ಕೂಡ ಗವರ್ನರ್ಗೆ ಸೇರಿದ್ದೆ. ನೀವು ಇದನ್ನೆಲ್ಲ ಮಾಡೋಕ್ಕೆ ಮುಂಚೆ ನೀವು ಮೊದಲು ಅವ್ರನ್ನ ನೋಡಿ, ಇವತ್ತು ನ್ಯೂಸ್ ಬರುತ್ತೆ ಅಲ್ವಾ, ಅದನ್ನು ತಗೊಂಡೋಗಿ ಅದನ್ನು ತೋರಿಸಿ ಅವ್ರಿಗೆ, ಹೀಗಿದೆ ಹೀಗಾಗಿದೆ ನಮ್ಮ ಪ್ರಾಬ್ಲಮ್ಮು, ನಮಗೆ ಈಗ ಗೊತ್ತಾಯಿತು ಹಿಂಗೆ ಅಂತ ಅಂದ್ಬಿಟ್ಟು ಅಲ್ಲಿ ಮಾತಾಡಿ. ಮೈನಾ ಅಂತ ಬೇಕಾದರೆ ಅಲ್ಲಿ ಅವರ PA ಪರ್ಸನಲ್ ಅಡ್ವೈಸರು ಫ್ರೆಂಡೇ ಇದ್ದಾರೆ, ಮೈನಾ ಅಂತ, ಹೇಳ್ತೀನಿ ಹೋಗ. ಆಮೇಲೆ ಇವಾಗ 1,00,000 ಜನ ಹಾಸ್ಟೆಲ್ಗೆ ಹಾಕ್ಕೊತಾರೆ, 10,000 ಜನಕ್ಕೆ ಕೊಡ್ತಾರೆ. ಅದ್ರ ಫಿಲ್ಟರ್ ಮಾಡಿ